ಇನ್ನು ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ಈವರೆಗೆ ಒಟ್ಟು 11 ಆರೋಪಿಗಳನ್ನ ಬಂಧಿಸಲಾಗಿದೆ. ಆರೋಪಿಗಳನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. 11 ಆರೋಪಿಗಳನ್ನ ಬಂಧಿಸಿ ಆ ಆರೋಪಿಗಳನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆರೋಪಿಗಳ ಮಾಹಿತಿಯ ಆಧಾರದ ಮೇಲೆ ಇತರೆ ಆರೋಪಿಗಳನ್ನ ಕೂಡ ಬಂಧಿಸಲಾಗಿದೆ. ಈ ಹಿಂದೆ ಬಂಧನವಾಗಿದ್ದಂತಹ ಆರೋಪಿಗಳು ಏನು ಮಾಹಿತಿ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಒಟ್ಟು 11 ಜನ ಆರೋಪಿಗಳು ಬಂಧನವಾಗಿದ್ದಾರೆ. ವಿಚಾರಣೆ ವೇಳೆ ಹಲವಾರು ಮಾಹಿತಿಗಳನ್ನು ಈ ಆರೋಪಿಗಳು ಬಿಚ್ಚಿಟ್ಟಿದ್ದಾರೆ. ತಮ್ಮ ಪಾತ್ರ ಏನಿತ್ತು, ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಭಾಗಿಯಾಗಿದ್ದಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಇನ್ನು 11 ಜನ ಆರೋಪಿಗಳು ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅಂತ ನೋಡಿದ್ರೆ, ಉದ್ಯಮಿಯಾಗಿರುವಂತಹ ವಿನಯ್ ಅರೆಸ್ಟ್ ಆಗಿದ್ದಾರೆ. ಪವನ್ ಅನ್ನುವಂತಹ ವ್ಯಕ್ತಿ, ಇವರು ಪವಿತ್ರ ಗೌಡ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರದೋಷ್ ಅನ್ನುವಂತಹ ವ್ಯಕ್ತಿ, ಈತ ಹೋಟೆಲ್ನ ಒಬ್ಬ ಉದ್ಯಮಿ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ನಂದೀಶ್ ಅನ್ನುವಂತಹ ವ್ಯಕ್ತಿ, ಹಲ್ಲೆ ಮಾಡಿದ್ದ ಮುಖ್ಯ ವ್ಯಕ್ತಿ ಇದೇ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೇಶವ ಮೂರ್ತಿ, ಪ್ರದೋಷ್ ಅವರ ಗೆಳೆಯ, ಈತನು ಕೂಡ ಉದ್ಯಮಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ರಾಘವೇಂದ್ರ, ದರ್ಶನ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷ. ಇನ್ನು ಅದೇ ರೀತಿಯಾಗಿ ಲಕ್ಷ್ಮಣ್, ದೀಪಕ್ ದರ್ಶನ್ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ. ಇನ್ನು ದೀಪಕ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಈತ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ, ದರ್ಶನ್ ಅವರ ಆಪ್ತ ಆಗಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾರ್ತಿಕ್ ಅನ್ನುವಂತಹ ವ್ಯಕ್ತಿ ದರ್ಶನ್ ಅವರ ಫ್ಯಾನ್ಸ್ ಅಸೋಸಿಯೇಷನ್ನ ಸದಸ್ಯ ಆಗಿದ್ದಾನೆ. ಇನ್ನು ದರ್ಶನ್ ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡ ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ, ಅವರೂ ಕೂಡ ಆರೋಪಿಯಾಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ. ಈ 11 ವ್ಯಕ್ತಿಗಳ ಪಾತ್ರ ಏನು ಈ ಒಂದು ಪ್ರಕರಣದಲ್ಲಿ, ಯಾರು ಹಲ್ಲೆ ಮಾಡಿದ್ರು, ಅದೇ ರೀತಿಯಾಗಿ ಯಾರು ಆ ವ್ಯಕ್ತಿಯನ್ನ ಅಲ್ಲಿಗೆ ಕರೆಸಿದ್ರು, ಗೋಡೌನ್ಗೆ ಕರೆಸಿದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದಕ್ಕೊಂದು ಲಿಂಕ್ ಮಾಡಿ ಸಂಪೂರ್ಣ ಪ್ರಕರಣವನ್ನ ಜಾಲಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.